ಈ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ಗೆ 10 ನಂಬರ್ ನೀಡಲ್ ಮತ್ತು 8 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದ್ದರೆ ಆ ಬೀಡ್ಸ್ನ ತೊಗೊಳ್ಳಿ. ಈ ಸೈಜ್ ಸರ್ಕಲ್ ಬೀಡ್ಸ್ನ ತೊಗೊಳ್ಳಿ. ಮೊದಲಿಗೆ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದಾದಮೇಲೆ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ ಮತ್ತೆ 5 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದಾದಮೇಲೆ ಥ್ರೆಡ್ನ ಮೇಲೆ ಇಟ್ಕೊಂಡು ಈ ರೀತಿ 2 ಟೈಮ್ಸ್ 5 ಚೈನ್ಸ್ನ ಹಾಕಿದ್ದೀನಿ. ಈಗ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿಕೊಂಡು ಮತ್ತೆ 5 ಚೈನ್ಸ್ನ ಹಾಕ್ಕೋಬೇಕು. 5 ಚೈನ್ಸ್ನ 3 ಟೈಮ್ಸ್ ಹಾಕಬೇಕು. 3 4 5 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ ಮತ್ತೆ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ ಮತ್ತೆ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಬೀಡ್ ಆದಮೇಲೆ 3 ಟೈಮ್ಸ್ 5 ಚೈನ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ. ಬೀಡ್ ಆದಮೇಲೆ 3 ಟೈಮ್ಸ್ 5 ಚೈನ್ಸ್ನ ಹಾಕಿದ್ದೀನಿ. ಮತ್ತು ಈಗ ಥ್ರೆಡ್ನ ಮೇಲೆ ಎಳೆದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಮತ್ತು 5 ಚೈನ್ಸ್ನ ಹಾಕ್ಕೋಬೇಕು. 5 ಚೈನ್ಸ್ನ 3 ಟೈಮ್ಸ್ ಹಾಕಬೇಕು. ಇದು ಬೇಸ್ ಲೈನ್ ಫುಲ್ಲು ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಬೇಸ್ ಲೈನ್ ಫುಲ್ ಅಂದರೆ ಫಸ್ಟ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಲಾಸ್ಟಲ್ಲಿ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ 5 ಚೈನ್ಸ್ನ ಹಾಕಿದ್ದೀನಿ. ಮತ್ತು ಫಸ್ಟಲ್ಲಿ 2 ಟೈಮ್ಸ್ 5 ಚೈನ್ಸ್ನ ಹಾಕಿದ್ದೀನಿ. ಮಧ್ಯದಲ್ಲಿ 3 ಟೈಮ್ಸ್ 5 ಚೈನ್ಸ್ನ ಹಾಕಿದ್ದೀನಿ. ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತಗೊಂಡು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವೋ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ ಇಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶ 1 ಆಯಿತು. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಂಡಿದ್ದೀನಿ. ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೋಡಿ ಈ ರೀತಿ 2 ಸರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಥ್ರೆಡ್ ಇರುತ್ತೆ. ಬೀಡ್ ಹಿಂದ್ಗಡೆ ನೋಡಿ ಇಲ್ಲಿ ಇದೆ ನೋಡಿ, ಈ ಥ್ರೆಡ್ಗೆ ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕು. ಇಲ್ಲಿಂದ ನೀಡಲ್ನ ಹಾಕಿ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ ಇದೆ,
ಫಸ್ಟ್ 2 ಲೂಪ್ನ ನೀಡಲಿಂದ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಇದನ್ನು ತ್ರಿಬಲ್ ಕ್ರೋಶೆಟ್ ಅಂತಾರೆ. 1 ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಮತ್ತು ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತು 2 ಲೂಪ್ನ 3 ಟೈಮ್ಸ್ 1 ಮಾಡಬೇಕು, ಸೇರಿಸ್ಬೇಕು. ಅದು ತ್ರಿಬಲ್ ಕ್ರೋಶೆಟ್ ಆಗುತ್ತೆ. 2 ತ್ರಿಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಅದೇ ರೀತಿ ನಾನು ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಗೆ 11 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಇದು 3rd ಟ್ರಿಬಲ್ ಕ್ರೋಶೆಟ್. ಸಾರಿ, 3 ಕಂಪ್ಲೀಟ್ ಆಯಿತು. 4 5 ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6 7 8 9 10 ನಿಮ್ಗೆ 13 ಟ್ರಿಬಲ್ ಕ್ರೋಶೆಟ್ಸ್ ಹಿಡಿದ್ರೆ 13ನೇ ಹಾಕ್ಕೊಳ್ಳಿ. ನನಗೆ ಅಲ್ಲಿ 11 ಹಿಡಿಸ್ತು, ಅದಕ್ಕೆ 11 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡಿದ್ದೀನಿ. 11 ಟ್ರಿಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೋಡಿ ಈ ರೀತಿಯ ಆರ್ಚ್ ಬರುತ್ತೆ. ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕು. ನೋಡಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನಾನು ಲಾಕ್ನ ಮಾಡ್ತಾಯಿದ್ದೀನಿ, ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಈಗ ಮತ್ತೆ 4 ಚೈನ್ಸ್ನ ಹಾಕ್ತೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಅರ್ಥ ಆಗ್ತಿದೆ ಅಂದ್ಕೊತೀನಿ. ಅರ್ಥ ಆಗ್ತಿದ್ರೆ ಕಮೆಂಟ್ನ ಮಾಡಿ. ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಬರುತ್ತೆ ಆರ್ಚು. ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಗೆ ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಬೇಕಾಗತ್ತೆ. ನಾನು ಫಸ್ಟ್ ಆರ್ಚಿಗೆ 11 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಅದರಿಂದ ಸೆಕೆಂಡ್ ಎಲ್ಲ ಆರ್ಚಿಗೂ 11 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. 11 ಟ್ರಿಬಲ್ ಕ್ರೋಶೆಟ್ಸ್ನ ಹಾಕಿಬಿಟ್ಟು ಈ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಿ ಈ ಡಿಸೈನ್ನ ತೋರಿಸ್ತೀನಿ. ಟ್ರಿಬಲ್ ಕ್ರೋಶೆಟ್ ಹೇಗೆ ಹಾಕೋದು ಅಂತ ಗೊತ್ತಿದೆ ಅಂದ್ಕೊತೀನಿ. ಫಸ್ಟ್ ಆರ್ಚನ್ನ ನಿಧಾನಕ್ಕೆ ನೋಡಿ ಟ್ರೈ ಮಾಡಿ.
ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ವಿಡಿಯೋ ಲೆಂತಿ ಆಗೋಗುತ್ತೆ ಫುಲ್ ತೋರಿಸ್ಬೇಕಂದ್ರೆ. ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಥ್ರೆಡ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಈ ರೀತಿ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಬರುತ್ತೆ. ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಮತ್ತು ಥರ್ಡ್ ಸ್ಟೆಪ್ಗೆ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಹೀಗೆ ಫಸ್ಟೇ ಬೀಡ್ಸ್ನ ಫೋನ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಈ ಡಿಸೈನ್ನ ನಾನು ಡಿಸೈನ್ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಫ್ರಂಟ್ ಸೈಡ್, ಇದು ಫ್ರಂಟು, ಇದು ಬ್ಯಾಕು. ನಾನು ಈ ಡಿಸೈನ್ನ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಈ ಗಂಟು ಹಾಕ್ಕೊಂಡಿರೋದು ಹಿಂದೆ ಬರಲಿ ಅಂತ ಈ ರೀತಿ ಹಿಂದೆ ಇಟ್ಕೊಂಡು ನಾವು ಫಸ್ಟು ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀವಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆಟ್ಟಿಂದ ನೀಡಲ್ನ ಹಾಕಿ ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಟ್ಟಿಂದ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಒಂದು ಚೈನ್ನ ಹಾಕ್ಕೊತೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ಇಂದ ಒಂದು ಸಿಂಗಲ್ ಕ್ರೋಶೆಟ್ ಐತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಫಸ್ಟಲ್ಲಿ ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕಿದಾದಮೇಲೆ 4 ಚೈನ್ಸ್ನ ಹಾಕ್ತೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ನೋಡಿ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈ 4 ಚೈನ್ಸ್ನ ಲಾಕ್ನ ಮಾಡಿದಾದಮೇಲೆ ಮತ್ತೆ ಬೇಸ್ ಲೈನು ಮತ್ತು ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಈ ರೀತಿ. ಮತ್ತು ಫಸ್ಟೇ ಬೀಡ್ಸ್ನ ಹಾಕ್ಕೊಂಡಿದ್ದೀವಲ್ಲ, ಬೀಡ್ಸ್ನ ಒಂದು ಸ್ಲೈಡ್ ಮಾಡಿಕೊಂಡು ಆದರೆ ತಗೊಂಡು ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ನೋಡಿ ಇವಾಗ ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಇಲ್ಲಿ ನೋಡಿ ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಈ ರೀತಿ. ಮತ್ತು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಥರ್ಡ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಥ್ರೆಡ್ನ ತಂದು ಅಲ್ಲಿಗೆ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಇಲ್ಲಿಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇದೇ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡಬೇಕು. ಪ್ರತಿಯೊಂದು ಈ ರೀತಿ ಫ್ರಂಟ್ ಸೈಡ್ ಈ ರೀತಿ ಬರುತ್ತೆ. ಮತ್ತು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಟ್ 2 ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕಾಗತ್ತೆ. ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ 2 ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಥ್ರೆಡ್ನ ತಂದು ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡಿ ನೋಡಿ ಫ್ರಂಟ್ ಸೈಡ್ ಈ ರೀತಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗದಿದ್ದರೆ ಪ್ಲೀಸ್ ಕಮೆಂಟ್ನ ಮಾಡಿ. ನಾನು 11 ಟ್ರಿಬಲ್ ಕ್ರೋಶೆಟ್ ಹಾಕಿರೋದ್ರಿಂದ 11 ಬೀಡ್ಸ್ ಬರುತ್ತೆ ಪ್ರತಿ ಒಂದು ಆರ್ಚಿಗೆ. ನಾನು 11 ಬೀಡ್ಸ್ನ ಹಾಕಿಬಿಟ್ಟು ತೋರಿಸ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು 2 ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿ
ಮತ್ತು 2 ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್. ಹಾಗೆ ಈಸಿಯಾಗಿ ಹಾಕ್ಬೋದು, ಬೇಗನೂ ಆಗೋಗುತ್ತೆ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು 2 ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇದು ಲಾಸ್ಟ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಲಾಸ್ಟ್ ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಮತ್ತೆ ಇಲ್ಲಿ 4 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಅಥವಾ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಈ ರೀತಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ನೋಡಿ, ಆರ್ಚ್ ಈ ರೀತಿ ಬರುತ್ತೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಮತ್ತು ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಬೇಸ್ ಲೈನ್ ಮತ್ತು ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ಒಂದು ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇದೇ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ನ ಮಾಡ್ಕೋಬೇಕು ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ತ್ರಿಬಲ್ ಕ್ರೋಶೆಟ್ ಮಧ್ಯದಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿ ತೋರಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.